ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅಥವಾ ಮೂರನ್ನು ಆಯ್ಕೆ ಮಾಡಿ ನಿಮ್ಮ ವಾರದ ರೀಡಿಂಗ್ ಹೇಗಿದೆ ನೋಡೋಣ, ಏನು ಬದಲಾವಣೆ ಬರುತ್ತೆ ಅಂತ. ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಗ್ರೀನ್ ಕಲರು. ನಿಮಗೆ ಏನು ಬರುತ್ತೆ, ಏನೊಂದು ವಾರ್ನಿಂಗ್ ಅಥವಾ ಯಾವ ರೀತಿಯ ಒಂದು ಬದಲಾವಣೆ ಈ ವಾರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ. ಒಂದು ರೀತಿ ಏನೋ ಪೊಲೀಸ್ ಕೆಲಸ ಅಥವಾ ಪೊಲೀಸಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ, ಬಟ್ ನೋಡೋಣ. ಓಕೆ, ಫೈನಾನ್ಷಿಯಲಿ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ. ಹೆಣ್ಮಗು ಆಗುವಂಥ ಸಾಧ್ಯತೆಗಳು ಇದೆ. ಹೆಣ್ಮಗುವಿನ ಆಗಮನ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆಯನ್ನು ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಹೀಲಿಂಗ್ ಅವಶ್ಯಕತೆ ಇದೆ. ಒಂಚೂರು ಮಾನಸಿಕ ವಿಚಾರ ಆಗಿರಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಏನೋ ಒಂದು ಬದಲಾವಣೆ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ, ಆರೋಗ್ಯ ಆಗಿರಲಿ ಅಥವಾ ಮಾನಸಿಕ ವಿಚಾರ ಆಗಿರಲಿ, ಇದೆರಡಕ್ಕೂ ಒಂಚೂರು ಹೀಲಿಂಗ್ ಬೇಕು. ಹೀಲಿಂಗನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾವ ರೀತಿಯ ಹೀಲಿಂಗ್ ಬೇಕು, ಅದು ಔಷಧಿ ಮುಖೇನ ಅಥವಾ ಯಾರ್ದಾದ್ರೂ ಸಾಂತ್ವನದ ನುಡಿಗಳ ಅಗತ್ಯ ನಿಮಗೆ ಇದೆಯಾ, ಇದ್ರ ಬಗ್ಗೆ ನೀವು ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಇಲ್ಲಿ ಎರಡು ರೀತಿಯ ಎನರ್ಜಿ ಇದೆ. ಒಂದು ನಿಮಗೆ ಹೀಲಿಂಗ್ ಅಗತ್ಯ ಇದೆ, ಇನ್ನೊಂದು ಬೇರೆಯವರಿಂದ ನಿಮಗೆ ಅಥವಾ ನಿಮ್ಮಿಂದ ಬೇರೆಯವರಿಗೆ ಹೀಲಿಂಗ್ ಹೋಗುವಂಥ ಸಾಧ್ಯತೆ ಅಥವಾ ಹೀಲಿಂಗ್ ಮಾಡಬೇಕಾದಂಥ ವಿಚಾರಗಳಲ್ಲಿ ಬರುತ್ತೆ. ಸೊ ನಿಮಗೆ ಗೊತ್ತಿದೆ ನಿಮಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅಂತ. ಹಾಗಾಗಿ ಯಾವುದು ಇಂಪಾರ್ಟೆಂಟ್ ಇದೆಯೋ ಅದ್ರ ಕಡೆ ಅಷ್ಟೇ ಗಮನ ಕೊಟ್ಟರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಎಷ್ಟು ಯಾವುದಕ್ಕೆ ಅಗತ್ಯ ಇದೆಯೋ ಅಷ್ಟು ಮಾತ್ರ ನಿರ್ಧಾರನ ತಗೊಳ್ಳಿ. ಅಗತ್ಯ ಇಲ್ದಿರೋ ಅಂಥ ವಿಚಾರಗಳಿಂದ ದೂರ ಉಳಿರಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಒಂದು ಹೊಸ ವಿಚಾರ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿನ ತಗೊಂಬರುತ್ತೆ. ತುಂಬ ಯೋಚನೆ ಮಾಡಿ ಸಾಕಾಯಿತು, ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಕ್ಲಾರಿಟಿ ಸಿಗುತ್ತೆ. ಡಿವೈನ್ ಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ ಪಾತ್ರರನ್ನ ಅಥವಾ ನೀವೇನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರಿ, ನನಗಿಂಥವ್ರು ಬೇಕು, ನನಗೆ ಈ ಥರ ಬೇಕು, ನನಗಿದು ವಾಪಸ್ ಬೇಕು ಅಂತ, ಅದು ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ದೇವರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ. ನಿಮ್ಮ ಜೀವನದಲ್ಲಿ ನೀವು ಬಿಟ್ಟು ಹೋದಂಥ ಅಥವಾ ನಿಮ್ಮಿಂದ ದೂರ ಆದಂಥ ದೈವ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ತುಂಬ ಹೈ ಲೆವೆಲಲ್ಲಿ ಇದೆ. ಹಾಗಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಕೂಡ ಆಗುತ್ತೆ. ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ಪ್ರೋಗ್ರೆಸ್ ಬರುತ್ತೆ. ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ಕೆಲವರು ಕುದುರೆ ಬಿಸ್ನೆಸ್ ಕೂಡ ಮಾಡ್ತೀರಾ, ಇದರಲ್ಲೂ ಕೂಡ ನಿಮಗೆ ಹೆಚ್ಚಿನ ಅಗತ್ಯ. ನೀವು ಅಂದ್ಕೊಂಡಂಥ ಒಂದು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಗ್ರಹಗತಿಗಳು ನಿಮ್ಮ ಫೇವರಲ್ಲೇ ಇದೆ. ಹಾಗಾಗಿ ಗ್ರಹಗತಿಗಳು ನಿಮಗೆ ಒಂದಷ್ಟು ಎಷ್ಟೇ ಇದರಲ್ಲಿ ಇದ್ರೂ ಒಂದು ರೀತಿ ಐಸೋಲೇಷನ್ ಥರ ಇರುತ್ತೆ. ಒಂಚೂರು ವೆಯ್ಟ್ ಮಾಡಿ, ಕೆಲವು ವಿಚಾರನ ಪಾಸ್ ಮಾಡಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಬೇಡದಿರೋ ಅಂಥದ್ದು ಅನಗತ್ಯ ವಿಚಾರಗಳನ್ನು ಒಂಚೂರು ಅವಾಯ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಒಂದೆಲ್ಲೋ ಹೊರಗಡೆ ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ಪೂರ್ವಜರ ಮನೆ ನಿಮಗೆ ವಾಪಸ್ ಸಿಗುವಂಥ ಸಾಧ್ಯತೆ ಇದೆ. ಹೆರಿಟೇಜಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆಗಳಾಗಬಹುದು ಅಥವಾ ಇಂಟರ್ನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಾಗ್ವಾದಗಳಾಗಬಹುದು. ಇದನ್ನೊಂಚೂರು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಡೀಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಬೇಕು ಬೇಡಗಳ ನಡುವೆ ಒಂದು ಒದ್ದಾಟ ಶುರು ಆಗುತ್ತೆ ಅನ್ನುವಂಥದ್ದು ಇದೆ. ಪ್ರಾಪರ್ಟಿ ವಿಚಾರವಾಗಿ, ಎಸ್ಪೆಷಲಿ ಪೂರ್ವಜರ ಪ್ರಾಪರ್ಟಿ ಆಸ್ತಿ ವಿಚಾರವಾಗಿ ಒಂದಷ್ಟು ಶುಭ ಸುದ್ದಿನೂ ಕೂಡ ಬರುತ್ತೆ, ಶುಭ ಶಕುನ ಕೂಡ ಕೇಳಿಸ್ತಾ ಇದೆ. ಇನ್ನು ಕೆಲವು ವಿಚಾರದಲ್ಲಿ ಒಂಚೂರು ಅನ್ವಾಂಟೆಡ್ ರೀತಿ ಇದೆ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಬೇಕು ಬೇಡ ಈ ಯಾವುದೇ ನಿರ್ಧಾರ ಇದ್ದರೂ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ಕಡೆ ಒಂದು ವಿಚಾರ ಏನು ಯಾವಾಗಲೂ ನೀವು ಅಂದ್ಕೊಳ್ತೀರಾ, ಅಯ್ಯೋ ಸಾಕು ಅಂತ. ಸೊ ಆ ಸಾಕು ಅನ್ನುವಂಥ ರಿಲೇಷನ್ಶಿಪ್ಪು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಬರುವಂಥ ಸಾಧ್ಯತೆ ಇದೆ. ಅಶ್ವಿನಿ ದೇವತೆಗಳ ಆಶೀರ್ವಾದ, ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇರೋದ್ರಿಂದ ನೀವೇನು ಅಂದ್ಕೊಂಡ್ರೂ ಕೂಡ ಹೆಚ್ಚಿನ ಒಂದು ಬ್ಯಾಲೆನ್ಸಿಗೆ ಬರ್ತೀರಾ. ಒಂದು ಪಾರ್ಟ್ನರ್ಶಿಪ್
ಕಾರ್ಪೊರೇಷನ್ ಅಥವಾ ಕೋಆಪರೇಷನ್ ಏನಿದೆ ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ಪಲ್ಲಿ ಹೆಚ್ಚಿನ ಹೀಲಿಂಗ್ ಬರುವಂಥ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ದೇವರು ಮತ್ತು ನಿಮ್ಮ ಪೂರ್ವಜರು ಈ ವಾರ ಪೂರ್ತಿ ನಿಮಗೆ ಆಶೀರ್ವಾದನ ಮಾಡ್ತಾನೆ ಇರ್ತಾರೆ. ಅವ್ರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಹಣ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ವಿಚಾರಕ್ಕೆ ಹೆದರ್ಕೊಂಡಿದ್ರೆ ಹೆದರ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ, ನಿಮಗೆ ಹೆಚ್ಚಿನ ರಕ್ಷಣೆ ಕೂಡ ಸಿಗುತ್ತೆ. ಎಲ್ಲೋ ಒಂದು ಕಡೆ ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ. ಈ ಸ್ಟ್ರಗಲಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡಿ ಸಾಕಾಗಿದ್ದರೆ ಯೋಚನೆ ಮಾಡಬೇಡಿ. ಈ ಸ್ಟ್ರಗಲ್ ಎಂಡ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಸ್ಟ್ರಗಲಿಂದ ಹೊರಗೆ ಬರುವಂಥ ವಿಚಾರ ಕೂಡ ನಿಮ್ಮ ತಲೆಯಲ್ಲಿ ಏನಿತ್ತು ಅದಕ್ಕೆ ಅಗತ್ಯವಾದಂಥ ಬದಲಾವಣೆಗಳು ಏನು ಬೇಕಿತ್ತು ಆ ಬದಲಾವಣೆಗಳನ್ನ ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ಇಲ್ಲಿ ಮದರ್ ಅರ್ತ್ ಇದೆ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ನಿಜವಾದ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಮ್ಯೂಸಿಕ್ ತುಂಬ ಚೆನ್ನಾಗಿ ಈ ವಾರ ಪೂರ್ತಿ ಮ್ಯೂಸಿಕಲ್ಲಿ ಹೋಗುತ್ತೆ ನಿಮ್ಮ ವಾರ ಅನ್ನುವಂಥದ್ದು ಇದೆ. ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸಂಬಂಧಗಳು ಗಟ್ಟಿಯಾಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ತುಂಬ ಪ್ರೊಟೆಕ್ಷನ್ ಇರೋದ್ರಿಂದ ಸೊ ಒಂಚೂರು ನೀವು ನೀವಾಗಿ ಇರೋದಕ್ಕೆ ಪ್ರಯತ್ನ ಪಡಿ. ಎಲ್ಲೋ ಒಂದು ಕಡೆ ಇನ್ನೊಬ್ಬರು ಇನ್ಫ್ಲೂಯೆನ್ಸ್ ಸ್ವಲ್ಪ ಜಾಸ್ತಿ ನಿಮ್ಮ ಮೇಲೆ ಇರಬಹುದು. ಸೊ ಅದರಿಂದ ಹೊರಗೆ ಬನ್ನಿ. ಒಂದು ಚೇಂಜ್ ನಿಮಗೋಸ್ಕರ ಕಾಯ್ತಾ ಇದೆ. ಆ ಚೇಂಜ್ ನಿಮ್ಮನ್ನು ಒಂದು ಪಾಸಿಟಿವಿಟಿ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವು ಸತಿ ನಮ್ಮ ಪವರನ್ನು ನಾವು ಪವರ್ಲೆಸ್ ಅನ್ಕೊಂಬಿಡ್ತೀವಿ. ಇದೊಂದು ರೀತಿ ಸನ್ ಕಾರ್ಡ್ ಇದ್ದಂಗೆ. ಸೊ ಸನ್ ಕಾರ್ಡ್ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನು ಹೇಗೆ ತಂದುಕೊಡುತ್ತೋ ಹಾಗೆ ಈ ಯಶಸ್ಸು ಕೂಡ ನಿಮ್ಮದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನೀವು ರಾಜಕೀಯವಾಗಿ ಇರಬಹುದು ಅಥವಾ ಏನೋ ಒಂದು ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಪ್ರಶ್ನೆ ಇರಬಹುದು, ಅದು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಹೆಚ್ಚಿನ ಜನರಿಗೆ ಮದುವೆ ವಿಚಾರವಾಗಿ ಪ್ರಶ್ನೆ ಇದೆ. ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಜೊತೆನೇ ನಿಮ್ಮ ಮದುವೆ ಆಗುವಂಥ ಸಾಧ್ಯತೆ ಇದೆ. ಪ್ರೀತಿ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಪಾಪು ಬರುವಂಥದ್ದು, ಖುಷಿ ಬರುವಂಥದ್ದು, ದುಡ್ಡು ಬರುವಂಥದ್ದು, ತುಂಬಾ ಆಶೀರ್ವಾದ ತುಂಬಿರುವಂಥ ವಾರ ಅಂತ ಹೇಳಬಹುದು. ಸೊ ಹಾಗಾಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರೋದಕ್ಕೆ ರೆಡಿಯಾಗಿದೆ. ಆ ನ್ಯೂ ಬಿಗಿನಿಂಗನ್ನು ನೀವು ಆದಷ್ಟು ಪಾಸಿಟಿವ್ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲೂ ಕೂಡ ಲಾಭ ಆಗುವಂಥ ಸಾಧ್ಯತೆ ಇದೆ. ಓವರಾಲ್ ಆಗಿ ಇಲ್ಲಿ ಶುಕ್ರ ದಶೆ ಅನ್ನುವಂಥ ರೀತಿಯಲ್ಲಿ ಇದೆ. ಗ್ರೀನ್ ಸ್ಟೋನ್ ನೀವು ಆಯ್ಕೆ ಮಾಡಿರೋದ್ರಿಂದ ಏನದು ಹಸಿರು ಬಣ್ಣ, ಗಣೇಶನ ಆರಾಧನೆ, ಗಣೇಶನಿಗೆ ಗರಿಕೆ ಇಡೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಾವ್, ತುಂಬ ಬೆಲೆ ಬಾಳುವಂಥ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಸೊ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ. ಫ್ಯಾಮಿಲಿ ಇಂಪಾರ್ಟೆಂಟ್, ಫ್ಯಾಮಿಲಿ ಕಡೆ ಗಮನನ ಕೊಡಿ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಒಂದು ಬಿಗ್ ಫ್ಯಾಮಿಲಿಗೆ ನೀವು ಎಂಟ್ರ್ ಆಗ್ತಿದ್ದೀರಾ. ಒಂದು ಬಿಗ್ ಫ್ಯಾಮಿಲಿ ಕಡೆಯಿಂದ ನಿಮಗೆ ಲವ್ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ವಿಶ್ ಕಮ್ ಟ್ರೂ ಆಗುವಂಥ ಸಾಧ್ಯತೆ ಇದೆ. ಗೂಬೆ ಕಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ. ನಿಮಗೊಂದು ಫ್ಯಾಮಿಲಿ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಗೂಬೆ ಕಲ್ಲಮ್ಮನ ಗಮನ ಇದೆ. ಒಂದು ನಂಗೆ ಗೊತ್ತಿಲ್ಲ ಯಾಕೆ ಆ ತಾಯಿ ಬಂದಿದೆ ಅಂತ. ಸೊ ಮೊನ್ನೆ ಹೋದಾಗ ಬಾಗಿಲು ಹಾಕ್ಬಿಟ್ಟಿತ್ತು. ಸೊ ರಸ್ತೆಯಿಂದನೇ ಬಾಗಿಲಿಂದನೇ ದರ್ಶನ ಮಾಡ್ಕೊಂಬಂದೆ. ಆ ಫೋಟೋ ನಾನು ಇವಾಗ ಹಾಕ್ತೀನಿ. ಅಲ್ಲಿ ರಾತ್ರಿ ಆಗಿತ್ತು, ಡೋರ್ ಕ್ಲೋಸ್ ಆಗಿತ್ತು. ಸೊ ನಾವು ಹೋದಾಗ ಸೊ ಹೊರಗಿಂದ ಹಾಗೆ ಟರ್ನ್ ಮಾಡ್ತಾ ಇದ್ದಂಗೆ ಅಲ್ಲಿ ಬಾಗಿಲಲ್ಲೇ ಆ ತಾಯಿ ನಿಂತಿರೋ ಹಾಗೆ ಕಾಣಿಸ್ತು. ಸರಿ ನಿಂತಿದೆ ಹಾಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಹತ್ರ ಹೋಗಿ ಎಲ್ಲ ನೋಡಿದ್ರೆ ಸೊ ಅಲ್ಲಿ ಮುಂದೆ ತ್ರಿಶೂಲ ಇತ್ತು. ಅದರಲ್ಲಿ ಕೈ ಹಾಕಿದ ತಕ್ಷಣ ಒಂದು ನಿಂಬೆಹಣ್ಣು ಸಿಕ್ತು. ಸೊ ಆ ನಿಂಬೆಹಣ್ಣಲ್ಲಿ ಔಲ್ ಶೇಪಲ್ಲೇ ಇತ್ತು ಅಮ್ಮ. ಸೊ ಹಾಗಾಗಿ ಅದೊಂದು ಬ್ಲೆಸ್ಸಿಂಗ್ಸ್ ಅಂತ ನನಗೆ ಅನ್ನಿಸ್ತು. ಸೊ ನನಗೆ ತುಂಬ ಖುಷಿ ಆಯಿತು, ಬಟ್ ಬೇಜಾರು ಕೂಡ ಆಯಿತು ಬೇಗ ಹೋಗೋಕ್ಕಾಗಿಲ್ಲ ಅಂತ. ಬಟ್ ನಥಿಂಗ್ ಟು ವರಿ. ಆ ತಾಯಿಯ ಕೃಪಾಶೀರ್ವಾದ ಇದೆ. ಆ ತಾಯಿ ಎಲ್ಲನೂ ನೋಡ್ಕೊಳ್ಳುತ್ತೆ ಅನ್ನೋವಂಥದ್ದು ಕೂಡ ಇದೆ. ಸೊ ನಿಮಗೆ ಪ್ರೊಟೆಕ್ಷನ್ ಜೊತೆಗೆ ಒಂದು ಒಳ್ಳೆ ಅಡ್ವೈಸ್ ಕೂಡ ಆ ತಾಯಿ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ.
ಫ್ಯಾಮಿಲಿಗೆ ಬಂದಿರುವಂಥ ಕಳಂಕನ ತೊಳೆದು ಹಾಕ್ತೀನಿ ಅನ್ನುವಂಥದ್ದು ಕೂಡ ತಾಯಿ ಹೇಳ್ತಾ ಇದೆ. ಏನೋ ಒಂದು ಕಳಂಕ ಬಂದಿದೆ, ನಿಮ್ಮ ಮೇಲೆ ಬಂದಿದೆಯೋ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಬಂದಿದೆಯೋ ಗೊತ್ತಿಲ್ಲ. ಆ ಕಳಂಕನ ತೊಳೆದು ಹಾಕ್ತೀನಿ ಅಂತ ಹೇಳ್ತಾ ಇದೆ. ಜೊತೆಗೆ ಒಂದು ಪ್ರಿನ್ಸಸ್ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮಲ್ಲಿ ಯಾರು ಅಂತ ಗೊತ್ತಿಲ್ಲ, ಮಿಸ್ ಯೂನಿವರ್ಸು ಅಥವಾ ಮಿಸ್ ವರ್ಲ್ಡೋ ಆಗಬಹುದು ಇನ್ ಫ್ಯೂಚರಲ್ಲಿ. ಕಂಗ್ರ್ಯಾಚುಲೇಷನ್. ಸೊ ಪ್ರೊಟೆಕ್ಷನ್ ಇದೆ ನಿಮಗೆ. ಸೊ ಕ್ರಿಸ್ಕಸ್ ಕೂಡ ನಿಮಗೆ ಪ್ರೊಟೆಕ್ಷನನ್ನೇ ಹೇಳ್ತಾ ಇದೆ. ನಿಮ್ಮ ಲಕ್ಕಿ ಕೀ ನಿಮ್ಮ ಜೊತೆ ಇದೆ. ಸೊ ಹಾಗಾಗಿ ನಿಮ್ಮ ಅದೃಷ್ಟದ ಕೀ ನಿಮ್ಮ ಜೀವನಕ್ಕೆ ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ತರ್ತಾ ಇದೆ. ತುಂಬ ಪ್ರೀತಿ ಮಾಡುವಂಥ ಲವ್ ಬರ್ಡ್ಸ್ ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಪ್ರೀತಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿನ ತಗೊಂಬಂದು ಕೊಡುತ್ತೆ. ಲವ್ ವಿಚಾರದಲ್ಲೂ ಕೂಡ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಓಕೆ ಓಕೆ ಎಸ್. ಮಿಥುನ ರಾಶಿ, ಕರ್ಕಾಟಕ ರಾಶಿ, ಮೀನರಾಶಿ, ಕುಂಭ ರಾಶಿ ಮತ್ತು ವೃಷಭ ರಾಶಿ, ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 8, 7, 9, 10, 6, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತಿದೆ. ಯಾಕೋ ಇಂದು ಲವ್ ರೀಡಿಂಗ್ ಬರಲಿಲ್ಲ ಎಂದು ಅಂತ ಯಾರೋ ಹೇಳ್ತಾ ಇದ್ದಾರೆ. ಸೊ ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಲ್ಯಾಟಿನ್ ಭಾಷೆನ ಯಾರೋ ಕಲಿಯುವಂಥ ಪ್ರಯತ್ನನ ಪಡ್ತೀರಾ, ಅದರಲ್ಲಿ ಸಕ್ಸಸ್ ಆಗ್ತೀರಾ ಅನ್ನುವಂಥದ್ದು ಇದೆ. ಈ ವೀಕೆಂಡಷ್ಟರಲ್ಲಿ ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರ್ದು ಮ್ಯಾಚ್ ನೋಡ್ತಾ ಫೇಮಸ್ ವಿಕೆಟ್ಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನು ತುಂಬ ಒಳ್ಳೆ ರೀತಿಲಿ ವೆಲ್ಕಮ್ ಮಾಡ್ತಾರೆ ಅನ್ನುವಂಥದ್ದು ಇದೆ. RJM ಅಂತ ಕೂಡ ಇದೆ, ಗೊತ್ತಿಲ್ಲ. RJ ಯಾರಿಗೂ RJ ಜಾಬ್ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ತಾಜ್ ರೆಸ್ಟೋರೆಂಟ್ ಅಂತ ಕೂಡ ಕಾಣಿಸ್ತಾ ಇದೆ. ತಾಜ್. MC ಓಕೆ. LATXWCWMRJQPSIJ ಲೆಟರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ನೀವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಆದಷ್ಟು ಬೇಗ ಆಗುತ್ತೆ. ವಿತಿನ್ 2-3 ಡೇಸಲ್ಲಿ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಒಂದು SR ನೋಡೋಣ. ಐ ಥಿಂಕ್ ಇಲ್ಲಿ ಇಡ್ತೀನಿ, ಕಾಣಿಸುತ್ತಾ? ಓಕೆ, ಇಲ್ಲಿ ಇಡ್ತೀನಿ. ನೀವೇನಾದರೂ ಅಂದ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ಇದನ್ನು ಪೆಂಡಲಮ್ ಬಿಡೋಣ. ಸೊ ಎಸ್ ನೋ ಏನು ಬರುತ್ತೆ ನೋಡೋಣ. ಇಲ್ಲಿ ಏನೇನಿದೆ ತೋರಿಸ್ಬಿಡ್ತೀನಿ. ಸೊ ಒಮ್ಮೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಆಸ್ಕ್ ಫ್ರೆಂಡ್ ಅಂತ ಇದೆ, ಇಲ್ಲಿ ಟ್ರೈ ಅಗೈನ್ ಅಂತ ಇದೆ, ಇಲ್ಲಿ ನೋ ವೇ ಅಂತ ಇದೆ, ಇಲ್ಲಿ ಡೆಫಿನೆಟ್ಲಿ ಇದೆ, ಇಲ್ಲಿ ಮೇ ಬಿ ಇದೆ, ಇಲ್ಲಿ ಎಸ್ ಇದೆ. ಸೊ ಕ್ಯಾಮ್ರಾ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ, ಇಲ್ಲ ಅಂದರೂ ನಾ ಹೇಳ್ತೀನಿ. ಸೊ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯೊಂದಿಗೆ, ಗಣೇಶನ ಪ್ರಾರ್ಥನೆಯೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತಾ ಇಲ್ವಾ? ಸೊ ಮೇ ಬಿ ಆಗಬಹುದು ಅಂತ ಹೇಳ್ತಾ ಇದೆ. ಸೊ ಟ್ರೈ ಮಾಡಿ ನೋಡಿ. ಓಕೆ, ಒಳ್ಳೆಯದಾಗಲಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ ಬನ್ನಿ. ಈ ವಾರ ಹೇಗಿದೆ ರಿವ್ಯೂನ್ಸಲ್ಲಿ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸಾರಿ, ನೆನ್ನೆ ಸರಿಯಾಗಿ ರೀಡಿಂಗ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ರೀಡಿಂಗ್ ಮಾಡಿದೆ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ತುಂಬ ಸಮಥಿಂಗ್ ಏನೋ ಬ್ಯುಸಿ ಥರ ಆಯಿತು. ಮತ್ತು ಏನು ನೆನೆ ತುಂಬ ನನ್ನ ತಮ್ಮ ನೆನಪು ಬಂದ್ಬಿಟ್ಟು, ಹಾಗಾಗಿ ಮೂಡಿರಲಿಲ್ಲ. ವರ್ಷ ನಾನು ಹೋಗಿ ಇದು ಮಾಡಿಬಿಟ್ಟು ಬರ್ತಾಯಿದ್ದು, ತನಿ ಎರಿತಾಯಿದ್ದು. ಸೊ ಈ ವರ್ಷ ಮಿಸ್ ಆಯ್ತಲ್ಲ, ಹಾಗಾಗಿ. ಸೊ ಬನ್ನಿ ನೋಡುವ. ಸೊ ಇನ್ನೊಂದೆರಡು ನೋಡುವ. ಓಕೆ, ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ಸ್ವಲ್ಪ
ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಓಕೆ, ಮದುವೆ ಯೋಗ ಬರುವಂಥ ಸಾಧ್ಯತೆ ಇದೆ, ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ದ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ದ ಎಂಡ್ ಆಗೋದ್ರಿಂದ ನೀವು ತುಂಬ ಹ್ಯಾಪಿಯಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಓಕೆ, ಸೊ ಇಲ್ಲಿರೋ ಕಾರ್ಡ್ಸ್ ಎಲ್ಲ ಬೇಕು. ಓಕೆ, ನೋಡೋಣ ಏನೇನು ಬಂದಿದೆ ಅಂತ. ಓಕೆ, ಇದರ ಹೆಸರೆಲ್ಲ ಪ್ರೊನೌನ್ಸಿಯೇಷನ್ ಕಷ್ಟ, ಹಾಗಾಗಿ ಪ್ರೊನೌನ್ಸಿಯೇಷನ್ ಹೇಳೋದಿಲ್ಲ, ಮೀನಿಂಗ್ ಹೇಳ್ತೀನಿ. ಸೊ ಇದೇನೋ ಅನ್ಸೂಸ್ ಒಡಿನ್ ಅಂತಾರೆ, ಸೊ ಅದನ್ನೆಲ್ಲ ಹೇಳೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಮೀನಿಂಗ್ ಅಷ್ಟೇ ಹೇಳ್ತೀನಿ. ಫಸ್ಟ್ ಇದನ್ನೆಲ್ಲ ಏನೇನಿದೆ, ಏನೇನು ಕತೆ ಹೇಳ್ತಿದೆ ನೋಡೋಣ. ನಂಗೆ ಅನ್ನಿಸ್ತಾ ಇರೋದು ಧನುಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ. ವಾವ್, ನಂಬಿಕೆ, ಭರವಸೆ ಇದೆಲ್ಲವನ್ನು ಮೀರಿದ್ದೇನಾದರೂ ಇದ್ದರೆ ಹೇಳಿ. ಸೊ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಂಬಿಕೆಯಲ್ಲೇ ಇಡೀ ಜೀವನ ನಡೆಯುವಂಥದ್ದು, ಹಾಗಾಗಿ ನಿಮ್ಮ ನಂಬಿಕೆ ತುಂಬ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ ಈ ವಾರ ರೀಅರೇಂಜ್ ಆಗತ್ತೆ ಅನ್ನುವಂಥದ್ದು ಇದೆ. ಇಷ್ಟು ದಿನ ಇದ್ದಂಥ ರೀತಿಗೂ ಈ ವಾರ ಕಳೆದ ಮೇಲೆ ನಿಮ್ಮ ಜೀವನ ಇರುವಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳು ಇದೆ ಅಂತ ಹೇಳ್ತಾ ಇದೆ. ಸಾಕಷ್ಟು ರಿಯೂನಿಯನ್ ಎನರ್ಜಿ ಇದೆ, ಮತ್ತು ನಿಮ್ಮನ್ನು ಬಿಟ್ಟು ಹೋದವರೆಲ್ಲ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಅವರು ಬಂದಾಗ ನೀವು ನಿಜವಾದ ಪ್ರೀತಿನ ಫೀಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಪ್ರೀತಿ, ಸಂಸಾರದಲ್ಲಿ ಸರಿಗಮ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ. ಎಲ್ಲದರಲ್ಲೂ ಏನೋ ಒಂದು ಬದಲಾವಣೆ ಬೇಕು. ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ನಾನು ಪವರ್ಲೆಸ್ ಫೀಲ್ ಮಾಡ್ತಿದ್ದೀನಿ, ನನಗೆ ಬೇಕಾಗಿರುವಂಥ ಪವರ್ ಬರ್ತಾ ಇಲ್ಲ, ಒಂದು ಅವೇಕನಿಂಗ್ ಎನರ್ಜಿ ಇಲ್ಲ ಅಂತ ಅಂದ್ಕೊಂಡಿರೋರಿಗೆ ವೀಲ್ ಆಫ್ ಪವರ್, ವೀಲ್ ಆಫ್ ಫಾರ್ಚೂನ್ ಥರ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಬರ್ತಾ ಇದೆ. ಆರೋಗ್ಯದಲ್ಲಿ ಚೇತರಿಕೆ, ವಿವಾಹ ಭಾಗ್ಯ, ಮಕ್ಕಳ ಭಾಗ್ಯ, ಮತ್ತು ದಾಂಪತ್ಯ ಭಾಗ್ಯ, ಮತ್ತು ಪ್ರಯಾಣ ಹೋಗುವಂಥದ್ದು, ಪಾಪು ಬರುವಂಥದ್ದು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಹಣ ಬರುವಂಥದ್ದು, ಯಶಸ್ಸು ಬರುವಂಥದ್ದು ಎಲ್ಲವೂ ಕೂಡ ಇದೆ. ಈ ವಾರ ತುಂಬ ಪಾಸಿಟಿವ್ ವೇಲಿ ನಿಮ್ಮ ಜೀವನ ಹೋಗುತ್ತೆ. ಜೀವನಿಗೆ ವಾಟರಿಗೆ ಸಂಬಂಧಪಟ್ಟಂಗೆ, ನೀರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ದೇಹದಲ್ಲಿ ನೀರಿನಂಶ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಎನರ್ಜಿ ಅಪ್ಡೇಟ್ ಆಗ್ತಾ ಇಲ್ಲ ನಿಮ್ಮ ಬಾಡಿಲಿ ಅಂತ ಹೇಳ್ತಾ ಇದೆ. ಕುಡಿಯುವಂಥ ನೀರಲ್ಲಿ ಒಂದು ಸ್ವಲ್ಪ ಎನರ್ಜಿ ಸರಿ ಇಲ್ಲ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರ ಕಡೆ ನಿಮ್ಮ ಜೀವನ ಶೈಲಿಲಿ ನೀರಿನ ಅಂಶದ ಕೊರತೆ ಅಥವಾ ನೀರಿನ ಕೊರತೆ ಇಲ್ದಿರೋ ಹಾಗೆ ನೋಡ್ಕೊಳ್ಳಿ. ಅಥವಾ ನೀರಿರೋ ಮನೆಗೆ ಹೋಗ್ತಿರೋ, ಅಥವಾ ನೀರಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಇದೆ ಇಲ್ಲಿ. ಕೆಲವು ಕಡೆ ಸೀಕ್ರೆಟ್ ಇದೆ. ಜೊತೆಗೆ ನೀರಿನಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ನೀರಿಗೆ ಹೀಲಿಂಗ್ ಹಾಕಿ ನೀರನ್ನು ಸೇವನೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎನರ್ಜಿ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀರು ಕಲುಷಿತವಾಗಿ ಒಂದಷ್ಟು ಸಮಸ್ಯೆ ಆಗಬಹುದು ಅನ್ನೋದು ಅದರ ಅರ್ಥ. ಹಾಗಾಗಿ ನೀರನ್ನು ಶುದ್ಧೀಕರಿಸಿ ಸೇವನೆ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಒಂದಷ್ಟು ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿಯಿಂದ ಹೊರಗೆ ಬರೋದ್ರ ಕಡೆ ಗಮನನ ಕೊಡಿ. ನಿಮ್ಮ ಅಗತ್ಯಗಳು ಏನಿದೆ, ಏನು ಇಂಪಾರ್ಟೆಂಟ್ ಇದೆ, ಯಾವ ಸ್ಟ್ರಗಲ್ ಅಥವಾ ಯಾವ ಕಾಯಿಲೆ ಅಥವಾ ಯಾವ ಸಮಸ್ಯೆ ನಿಮಗೆ ತಡೆ ಹಿಡಿತಾ ಇದೆ, ಯಾವ ರೀತಿ ಈ ಸಮಸ್ಯೆಯಿಂದ ಹೊರ ಬರಬೇಕು, ಯಾವ ರೀತಿಯ ಸಮಸ್ಯೆಯಿಂದ ನೀವು ಇದೆಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಮುಂಚೆ ಯಾವ ರೀತಿ ಬದಲಾವಣೆನ ಮಾಡಬೇಕು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನ್ಯಾಯ, ಕೋರ್ಟ್ ಕೇಸ್ ವಿಚಾರಗಳು ನಿಮ್ಮ ಪರವಾಗಿ ಆಗಬಹುದು ಅನ್ನುವಂಥದ್ದು ಇದೆ. ತುಂಬ ಮಸ್ಕ್ಯುಲಿನ್ ವಿಚಾರವಾಗಿ ಒಂದಷ್ಟು ಎನರ್ಜಿ ಇದೆ. ನಿಮ್ಮ ಮನೆಯ ಕುಲದೇವರು ಅಥವಾ ಒಂದು ಗಂಡು ದೇವರು ಇರಬಹುದು, ಮಸ್ಕ್ಯುಲಿನ್ ಎನರ್ಜಿನ ಹೇಳ್ತಾ ಇದೆ.
ಸೊ ಆ ದೇವರ ಆಶೀರ್ವಾದದಿಂದ ಅಥವಾ ಆ ದೇವರ ಪ್ರಾರ್ಥನೆಯಿಂದ ಅಥವಾ ಆ ದೇವರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳು ಬರುವಂಥ ಸಾಧ್ಯತೆಗಳು ಇದೆ. ಅಥವಾ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ದೇವರ ಹರಕೆ ಇದ್ದರೂ ಕೂಡ ತೀರಿಸ್ಕೊಂಡು ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಕೊಡಬೇಕು, ನಿಮ್ಮನ್ನು ಮೇಲೆ ಎತ್ತಬೇಕು, ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಿಮ್ಮ ಕುಲದೇವರು ನಿರ್ಧಾರ ಮಾಡಿದೆ. ನಿಮ್ಮ ಮನೆ ದೇವರ ಇಚ್ಛೆಗೆ ವಿರುದ್ಧವಾಗಿ ನೀವು ನಡೆದಿದ್ದೆ ಆದರೆ, ಅದರ ವಿರುದ್ಧವಾಗಿ ನೀವೇನೇ ಮಾಡಿದ್ದೆ ಆದರೆ ಅದರ ಫಲನ ಅನುಭವಿಸೋದಕ್ಕೂ ಕೂಡ ನೀವು ರೆಡಿಯಾಗಿರಿ ಅನ್ನುವಂಥ ವಾರ್ನಿಂಗ್ ಇಲ್ಲಿದೆ. ನಿನ್ನ ಜೀವನನ ಮೇಲೆ ಕರ್ಕೊಂಡು ಹೋಗಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಇಲ್ಲ ನಾನು ಪಾತಾಳಕ್ಕೆ ಇಳಿತೀನಿ, ಅದೇ ರಾಂಗ್ ರೂಟನ್ನೇ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂದರೆ ನಿಮ್ಮ ಜೀವನ ನಿಮ್ಮ ಇಷ್ಟ. ನಿಮ್ಮ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಬರ್ತಾ ಇದೆ, ನಿಮ್ಮ ಪರವಾಗಿ ನ್ಯಾಯ ಅನ್ನೋದು ಬರ್ತಾ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ. ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ನಿಂತೋದಂಥ ಕಾರ್ಯಗಳು ಆಸ್ತಿ ವಿಚಾರವಾಗಿ ಇದ್ದಂಥದ್ದು ಕೂಡ ಬರುತ್ತೆ. ಮತ್ತು ರೋಡ್ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳೇನಿತ್ತು ಅದು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಉಸಿರಾಟದ ತೊಂದರೆ ಇದೆ, ಆ ಉಸಿರಾಟದ ತೊಂದರೆನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ಸಮಸ್ಯೆ ಉಸಿರಾಡೋಕ್ಕೂ ಬಿಡ್ದಿರ ಏನು ಕಾಡ್ತಾ ಇತ್ತು, ಅದು ಬಗೆಹರಿದು ಇನ್ಮೇಲೆ ನಿರಾಳವಾಗಿ ಉಸಿರಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮನೆ, ನಿಮ್ಮ ರೋಡು, ನಿಮ್ಮ ಏರಿಯಾ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಕ್ಲೀನಿಂಗ್ ಅಗತ್ಯ ಇದೆ. ಈ ಕ್ಲೀನಿಂಗನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕ್ಲೀನಿಂಗ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಕ್ಲೀನ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ಈಗ ಅದ್ರ ಬಗ್ಗೆ ಮಾತಾಡಿ ವೇಸ್ಟ್. ಯಾರೋ ಕೆಲವು ವಸ್ತುಗಳನ್ನ ಇಟ್ಟಿದ್ದಾರೆ, ಅದನ್ನು ಕೂಡ ತೆಗ್ದು ಸುಟ್ಟು ಹಾಕಿಬಿಡಿ ಅನ್ನುವಂಥದ್ದು ಇದೆ. ಸೊ ನಿಜವಾದ ಪ್ರೀತಿ ನಿಮ್ಮ ಜೀವನಕ್ಕೆ ಬಂದಮೇಲೆ ಇನ್ಯಾವುದರ ಅಗತ್ಯ ಅವಶ್ಯಕತೆ ಎರಡೂ ಇಲ್ಲ ಅಂತ ನಿಮಗೆ ಅನ್ನಿಸ್ಬಹುದು. ಎಸ್, ಅದ್ರ ಕಡೆ ಗಮನನ ಕೊಡಿ. ಒಂದು ಸಡನ್ ಚೇಂಜ್ ನೀವು ಈ ವಾರ ನೋಡ್ತೀರಾ. ಆ ಚೇಂಜ್ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿತ್ತು, ಹಾಗಾಗಿ ಆ ಚೇಂಜ್ ನಿಮ್ಮ ಜೀವನಕ್ಕೆ ಬಂದಿದೆ ಅನ್ನುವಂಥದ್ದು ಇದೆ. ಇಲ್ಲಿ ಡೆತ್ ಕಾರ್ಡು, ಸನ್ ಕಾರ್ಡ್ ಎರಡೂ ಬಂದಿದೆ. ಸೊ ಅಪ್ಪ ಮಕ್ಕಳ ಮಧ್ಯೆ ಒಂದಷ್ಟು ವಾಗ್ವಾದಗಳು ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಯಾವುದೋ ಒಂದು ವಿಚಾರಕ್ಕೆ ಒಂಚೂರು ಗಮನ ತಪ್ಪಬೇಡಿ ಅನ್ನುವಂಥದ್ದು ಇದೆ. ಪೂರ್ವಜರ ಕನಸು ನನಸಾಗಬೇಕು. ಹಿಂದಿನ ತಲೆಮಾರಿನ ಕನಸು ಮ್ಯಾಜಿಕಲ್ ರೀತಿ ನಿಮಗೆ ಮುಂದಿನ ಜೀವನ ಅಥವಾ ಗೊತ್ತಿಲ್ಲ ವಂಶಾವಳಿ ಅಂತ ಕರೀತಾರಲ್ಲ ಅಥವಾ ಫ್ಯಾಮಿಲಿ ಟ್ರೀ ಅಂತ ಕರೀತಾರಲ್ಲ, ಅದು ಇಂಪಾರ್ಟೆಂಟ್. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ಆರೋಗ್ಯದ ಸಮಸ್ಯೆ ಆಗಿ ಅದರಿಂದ ಬದಲಾವಣೆ ಬಂದು ಏನಾಯಿತು ಯಾಕಾಯಿತು ಅಂತ ಅರ್ಥ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಾವಿನ ಸತ್ಯಗಳು ಗೊತ್ತಾಗೋದ್ರ ಜೊತೆಗೆ ಮುಂದಿನ ಯುವ ಪೀಳಿಗೆಗೆ ಅಥವಾ ನಿಮ್ಮ ಮುಂದಿನ ಜನಾಂಗಕ್ಕೆ ನೀವು ಏನು ಕೊಡುಗೆ ಕೊಡ್ತೀರಾ ಅಥವಾ ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹಾಗಾಗಿ ಫ್ಯಾಮಿಲಿ ಕಡೆ ಗಮನನ ಕೊಡಿ, ಫ್ಯಾಮಿಲಿ ಬೆಳೆಸೋದ್ರ ಕಡೆ ಗಮನ ಕೊಡಿ. ಜನಸಂಖ್ಯೆ ಎಷ್ಟಾದರೂ ಬೆಳೆದಿರಲಿ, ನಿಮ್ಮ ಫ್ಯಾಮಿಲಿಗೆ ಯಾರೂ ಇಲ್ಲ. ಸೊ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಮುಂದುವರಿಬೇಕು. ಇದು ದೇವರು ನುಡಿದಿರುವಂಥ ಸತ್ಯ. ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ವಂಶ ಮುಂದುವರಿಲಿಕ್ಕೆ ಒಂದಷ್ಟು ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ನನಗೆ ಫುಲ್ ಆ್ಯನ್ಸಿಸ್ಟರ್ಸ್ ಎನರ್ಜಿ ಇದೆ ಇಲ್ಲಿ. ಸೊ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ, ನಿಮ್ಮ ಹತ್ರ ಬೇಡ್ತಿದ್ದಾರೆ. ಸೊ ದಯವಿಟ್ಟು ವಂಶನ ಮುಂದುವರಿಸು ಅಂತ. ಅದು ಹೇಗೆ ಮುಂದುವರಿಸ್ಬೇಕೋ ನಿಮಗೆ ಬಿಟ್ಟಂಥ ವಿಚಾರ. ಸಾಕಷ್ಟು ದುಡ್ಡು ಬರುತ್ತೆ, ತಾಯಿ ಕಡೆಯಿಂದ ನಿಮಗೆ ಒಳ್ಳೆಯದಾಗತ್ತೆ. ನಿಮಗೆ ಗೊತ್ತಾ, ಇದು ಮದರ್ ಯೂನ್ ಅಂತ. ಸೊ ತಾಯಿನೇ ಇಲ್ಲಿ ಆಶೀರ್ವಾದ ಮಾಡ್ತಾ ನಿಮ್ಮ ಜೊತೆ ಯಾವಾಗಲೂ ಇರ್ತಾಳೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ದುಡ್ಡು ಚೆನ್ನಾಗಿ ಬರುತ್ತೆ, ಸಾಕಷ್ಟು ಆಶೀರ್ವಾದ ಇದೆ, ಫೈನಾನ್ಷಿಯಲಿ ಸೆಕ್ಯೂರಿಟಿ ಕೂಡ ಇದೆ, ನಿಮಗೇನು ತೊಂದರೆ ಆಗೋದಿಲ್ಲ. ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಿ. ಒಂದು ಡಿಸಿಷನ್ ತೊಗೊಳ್ಬೇಕು, ಆ ನಿರ್ಧಾರನ ಅಪ್ಪಿತಪ್ಪಿ ಕೂಡ ದುಡುಕಿ ತೊಗೊಬೇಡಿ, ಒಂದು ಸರಿಯಾದ ರೀತಿಯಲ್ಲಿ ತೊಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎರಡು ರಸ್ತೆಗಳ ಮಧ್ಯೆ ನಿಂತು ಯಾವುದನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ನಿರ್ಧಾರ ಮಾಡೋದ್ರ ಮಧ್ಯೆ ಸಮಯ ವ್ಯರ್ಥ ಮಾಡಬೇಡಿ, ಬೇಗ ನಿರ್ಧಾರ ತಗೊಂಡು ಮುಂದುವರಿಯಿರಿ ಅನ್ನುವಂಥದ್ದು ಇದೆ. ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆ ಗಿಫ್ಟ್ ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ ಅನ್ನೋದೇ ಒಂದೊಳ್ಳೆ ವಿಚಾರ.
ಕೆಲವರು ಬೆಳೆನ ಬೆಳೆದಿದ್ದೀನಿ, ಅದು ನನಗೆ ಒಳ್ಳೆ ಬೆಲೆ ಕೊಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್, ಖಂಡಿತವಾಗ್ಲೂ ಕೊಡುತ್ತೆ, ಸ್ವಲ್ಪ ನಿಧಾನ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರು ನಿಧಾನವಾಗಿ ದುಡ್ಡನ್ನು ಮಾಡ್ತಾರೆ, ಸ್ವಲ್ಪ ಸ್ಲೋ ಆಗುತ್ತೆ ಫೈನಾನ್ಷಿಯಲಿ, ಬಟ್ ಖಂಡಿತವಾಗ್ಲೂ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಆ ಫೈನಾನ್ಷಿಯಲ್ ಸಕ್ಸಸ್ ಏನಿದೆ, ನಿಮ್ಮ ಜೀವನದ ಒಂದು ಬದಲಾವಣೆಯ ಹಂತ. ಈಗ ರೈಟ್ ಆ್ಯಕ್ಷನ್ ತೊಗೊಳ್ಬೇಕು. ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ಸೊ ಯಾವುದೇ ದಾರಿ ಆಯ್ಕೆ ಮಾಡಿಕೊಂಡ್ರೂ ಕೂಡ ಅದು ನಿಮ್ಮನ್ನು ಪಾಸಿಟಿವಿಟಿ ಕಡೆನೇ ಕರ್ಕೊಂಡು ಹೋಗುತ್ತೆ. ಪಾಸಿಟಿವಿಟಿಗೇನೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಸೊ ಚೆನ್ನಾಗಿದೆ. ಅಶ್ವಿನಿ ದೇವತೆಗಳ ಆಶೀರ್ವಾದ ಮತ್ತು ಜೋಡಿ ದೇವತೆಗಳು ಯಾರಿದ್ದಾರೆ, ಜೋಡಿ ದೇವರಿದ್ದಾರೆ, ಒಟ್ಟಿಗೆ 2 ದೇವರು ಒಂದೇ ತಾವಿರುವಂಥ ಸ್ಥಳ ಇದೆ. ಅಲ್ಲಿ ಹೋಗಿ ಬರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಕೂಡ ಬೆಟರ್ಮೆಂಟ್ ಬರುತ್ತೆ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಜೋಡಿ ದೇವತೆಗಳಿಗೆ ಎಷ್ಟೊಂದು ಜನ ಇದ್ದಾರೆ. ದಂಪತಿಗಳ ಬರೀ ಗಂಡು ದೇವರೇ ಇರ್ತಾರೆ, ಹೆಣ್ಣು ದೇವರೇ ಇರ್ತಾರೆ. ಲೈಕ್ ಅಡ್ಡಿ ಲಕ್ಕಮ್ಮ, ಜಲ್ಗಿರಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಈ ಥರ ಇರ್ತಾರೆ. ಸೊ ಅಥವಾ ಶಿವ ಪಾರ್ವತಿ, ಲಕ್ಷ್ಮೀ ವೆಂಕಟೇಶ್ವರ. ಬಟ್ ನನಗೆ ಗೊತ್ತಿಲ್ಲ, ನಿಮ್ಮ ವಿಚಾರಗಳಿಗೆ ಬಿಟ್ಟಂಥದ್ದು. ಬಟ್ ಇಲ್ಲಿ ಆ ಎನರ್ಜಿ ಇರೋದಂತೂ ಸತ್ಯ. ಜೊತೆಗೆ ಹೊಸ ಪಾರ್ಟ್ನರ್ಶಿಪ್ಪು, ಹೊಸ ಮೂಮೆಂಟ್, ಹೊಸ ಪ್ರೋಗ್ರೆಸ್ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಾಗೇ ಇದೆ. ಹಾಗಾಗಿ ಎಂಜಾಯ್ ಮಾಡಿ. ಈ ವೀಕ್ ಫುಲ್ ನೀವೇನು ಅಂದ್ಕೊಳ್ತೀರೋ ಅದಕ್ಕಿಂತ ಹೆಚ್ಚಿನ ಯಶಸ್ಸು ಪೂರ್ವಜರಿಂದ ಮತ್ತು ನಿಮ್ಮ ಪ್ರೀತಿ ಪಾತ್ರ ದೈವದಿಂದ ಇದೆ. ಸೊ ದೇವರು ಮತ್ತು ಪೂರ್ವಜರು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಸೊ ಅಷ್ಟು ಆಶೀರ್ವಾದ ಇದೆ, ಅಷ್ಟು ನ್ಯೂ ಬಿಗಿನಿಂಗ್ ಇದೆ, ಒಂದು ರೀಬರ್ತ್ ಎನರ್ಜಿ ಇದೆ ನಿಮ್ಮದು. ಮತ್ತು ಫಿನಿಕ್ಸ್ ಥರ ಹಳೆಯದ್ರಿಂದ ಹೊಸದ್ರ ಕಡೆಗೆ ಮತ್ತೆ ಹುಟ್ಟಿ ಬರ್ತೀರ, ಆ ಥರ ಎನರ್ಜಿ ಇದೆ. ಡಬಲ್ ಧಮಾಕ. ಸೊ ಫೈನಾನ್ಷಿಯಲಿ ವಿನ್ ಆಗ್ತೀರಾ, ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆ ಗಮನನ ಕೊಡಿ. ಒಂದು ಬಿಗ್ ಫ್ಯಾಮಿಲಿ, ಒಂದು ಸ್ಮಾಲ್ ಫ್ಯಾಮಿಲಿ ರಿಯೂನಿಯನ್, ಒಬ್ಬರು ಬಡವರು ಒಬ್ಬರು ಶ್ರೀಮಂತರು ಮದುವೆ ಆಗುವಂಥ ಸಾಧ್ಯತೆಗಳಿದೆ. ವಾವ್. ಸೊ ವೆಡ್ಡಿಂಗ್ ಅಥವಾ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಕನಸುಗಳೆಲ್ಲ ನನಸಾಗುತ್ತೆ ಅಂತ ಹೇಳ್ತಾ ಇದೆ. ಸೊ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ, ಪ್ರೊಟೆಕ್ಷನ್ ಕೂಡ ಇದೆ ನಿಮಗೆ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸೊ ಇವಿಲ್ ಐ ಪ್ರೊಟೆಕ್ಷನನ್ನು ಮಾಡ್ಕೊಳ್ಳಿ. ಸೊ ಏಂಜಲ್ ನಿಮ್ಮ ಹೃದಯನ ಕಾಪಾಡ್ತಾ ಇರ್ತಾರೆ. ನಿಮ್ಮ ಹೃದಯಕ್ಕೆ ಯಾರು ನೋವು ಮಾಡದಿರೋ ಹಾಗೆ ಪ್ರೊಟೆಕ್ಷನ್ ಹಾಕ್ತಾ ಇರ್ತಾರೆ ಅವರು. ಯಾವಾಗಲೂ ನಗೋದನ್ನು ಕಲೀರಿ, ನಗ್ನಗ್ತಾ ಇರಿ. ಕ್ಲೋ ಲೀವ್ಸನ್ನು ನಿಮ್ಮ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ. ರಿಲೇಷನ್ಶಿಪ್ ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಲಕ್ಕಿ ಕೀಸ್ ನಿಮ್ಮ ಜೊತೆ ಇದೆ. ಇಲ್ಲಿ ನೋಡಿ, ಲಕ್ಕಿ ಮೇಲೆ ಲಕ್ಕಿ, ಅದೃಷ್ಟದ ಕೈಯಲ್ಲಿ 3 ಇದೆ. 3 ವಿಚಾರದಲ್ಲೂ ನಿಮಗೆ ಲಕ್ಕಿ ಇದ್ದೀರಾ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಾವ್, 4 ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಇದ್ದೀರಾ. ಸೊ ಎಲ್ಲ ರೀತಿಯಲ್ಲೂ ಅದೃಷ್ಟ ಇದೆ. ಇಲ್ಲಿ ನಿಮ್ಮೊಬ್ಬರಿಗೆ ಅದೃಷ್ಟ ಇಲ್ಲ, ನಿಮ್ಮ ಪಾರ್ಟ್ನರ್ಗೆ ನೀವು, ನಿಮಗೆ ನಿಮ್ಮ ಪಾರ್ಟ್ನರು, ಐ ಮೀನ್ ನಿಮಗೆ ನಿಮ್ಮ ವೈಫು, ನಿಮ್ಮ ವೈಫಿಗೆ ನೀವು, ಅಥವಾ ನಿಮ್ಮ ಹಸ್ಬೆಂಡಿಗೆ ನೀವು, ನಿಮಗೆ ನಿಮ್ಮ ಹಸ್ಬೆಂಡು, ಈ ಥರ ಎನರ್ಜಿ ಇದೆ. ಸೊ ಸ್ಟಾರ್ ಸೀಡ್ ಇದ್ದೀರಾ. ಖಂಡಿತ ನಿಮ್ಮ ಕನಸೆಲ್ಲ ನನಸಾಗುತ್ತೆ. ಸೊ ಬದಲಾವಣೆ ಬರ್ತಾ ಇದೆ, ಪಾಪು ಬರ್ತಾ ಇದೆ, ಆಂಜನೇಯನ ಕೃಪಾಶೀರ್ವಾದ ಇದೆ, ಲಕ್ಷ್ಮೀ ನಾರಾಯಣರ ಕೃಪಾಶೀರ್ವಾದ ಇದೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಮತ್ತು ಒಂದಷ್ಟು ಪ್ರೊಟೆಕ್ಷನ್ ಕೂಡ ಹಾಕ್ಕೊಳ್ಳಿ. ಛತ್ರಿ ತೊಗೊಂಡು ಹೋಗೋದನ್ನು ಮರಿಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಮೆಡಿಟೇಷನ್ ಮಾಡಿ, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇದು ಒಂದು ನ್ಯೂ ಎಂಟ್ರಿ ಆಗುತ್ತೆ, ಒಂದು ಹೊಸ ಜೀವನಕ್ಕೆ ಕಾಲಿಡ್ತೀರಾ. ಸ್ವಲ್ಪ ಕಾಲಿನ ಬಗ್ಗೆ ಕೂಡ ಎಚ್ಚರಿಕೆನ ವಹಿಸಿ. ಒಂದು ಅವಾರ್ಡ್ ವಿನ್ನಿಂಗ್ ಕೂಡ ನಿಮ್ಮ ಜೀವನದಲ್ಲಿ ಬರಬಹುದು. ವಸ್ತುಗಳು ಕೈಜಾರಿ ಬೀಳದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ತುಲಾರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ 12, 11, 7, 10, 2, 3 ನಂಬರ್ ಮತ್ತು 6, 9 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತಿದೆ. ಐ ಬಿಲೀವ್ ಇನ್ ಯು ಅಂತ ಯಾರೋ ಹೇಳ್ತಾ ಇದ್ದಾರೆ. ಸೊ ಕೆನಡಾ ಅಂತ ಕೇಳಿಸ್ತಾ ಇದೆ.
ಕಾರ್ ಪಾರ್ಕ್ ಮಾಡಬೇಕಾದ್ರೆ ಏನೋ ಒಂದಷ್ಟು ಸಮಸ್ಯೆ ಆಗಬಹುದು. ಪ್ಯಾನ್ ಕಾರ್ಡಿಂದ ಒಂದಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಪಾನ್ ಪ್ಯಾನ್ ಕಾರ್ಡ್ ಓಕೆ ಪಸಂದ್ PD. ಯಾರಿಗೋ ಪೊಲೀಸ್ ವೃತ್ತಿ ಬರುತ್ತೆ, ಮತ್ತೆ ಇನ್ನೇನು ಅನ್ನುವಂಥದ್ದು ಒಂದು ಮೆಸೇಜ್ ಬರುತ್ತೆ. ಸೊ MG ರೋಡ್ ಯಾರೋ ತುಂಬ ಬೆಲೆ ಬಾಳುವಂಥ ಜ್ಯುವೆಲರಿ ತಗೊಳ್ತಾರೆ, ನ್ಯೂಜಿಲ್ಯಾಂಡಿಗೆ ಹೋಗುವಂಥ ಸಾಧ್ಯತೆ ಇದೆ. ಮೇಘಾಲಯಕ್ಕೆ ಯಾರೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಗರ್ಲ್ ಫ್ರೆಂಡಿಗೆ ಗಿಫ್ಟ್ ಕೊಡಿಸ್ತೀರಾ ಅನ್ನುವಂಥದ್ದು ಇದೆ. TJ MJ ಓಕೆ, ಯಾರೋ ಟಿ ವಿಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮೈ RJ ಸೊ ಮೈ RJ MT ಮೈ RJ ಅಂತೆ. ಮೈ ಲಿಟಲ್ ಗರ್ಲ್ ಅಂತ ಕೂಡ ಕೇಳಿಸ್ತಾ ಇದೆ. ಏನು ಗ್ರ್ಯಾಂಡ್ ಓಪನಿಂಗನ್ನು ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಎಸ್, ಅದನ್ನೇ CPANDMMZGLMTMYRJ ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ಏನೋ ಒಂದು ಸ್ಪೆಷಲ್ ಮೆಸೇಜ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಆ ಮೆಸೇಜ್ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹಕ್ಕಿ ಥರ ಹಾರಾಡೋ ಹಾಗೆ ನಿಮ್ಮ ಜೀವನ ಮತ್ತೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ. ಅಂಡರ್ ವಾಟರ್ಗೆ ಸಂಬಂಧಪಟ್ಟಂಗೆ ಏನೋ ಬದಲಾವಣೆ ಬರುತ್ತೆ, ಅಥವಾ ಏನೋ ಒಂದು ಸಬ್ಮರೀನಿಗೆ ಸಂಬಂಧಪಟ್ಟಂಗೆ ಮಾಡಬೇಕಾದ್ರೆ ಕೆಲವು ಶಾರ್ಕ್ ಏನೋ ಸಮಸ್ಯೆ ಮಾಡ್ತವೆ ಅನ್ನುವಂಥದ್ದು ಇದೆ. ಜೊತೆಗೆ ಅಂಡರ್ ವಾಟರಲ್ಲಿ ಸ್ವಿಮ್ಮಿಂಗ್ ಮಾಡಿ ಯಾರೋ ಚಾಂಪಿಯನ್ಶಿಪ್ ಮಾಡ್ತಾರೆ ಅನ್ನುವಂಥದ್ದು ಮೆಸೇಜ್ ಕೂಡ ನಾವು ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ತುಂಬ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಯಾರೋ ನ್ಯೂಡ್ ಫೋಟೋಸ್ ಇಟ್ಕೊಂಡಿದ್ದಾರೆ ನಿಮ್ಮದು, ಉಪಾಯವಾಗಿ ಅದನ್ನು ಡಿಲೀಟ್ ಮಾಡಿಸಿ ಅನ್ನುವಂಥದ್ದು ಇದೆ. ಏನೋ ಒಂದು ಸುಳಿ ಏಳುತ್ತೆ, ಚಂಡಮಾರುತನೋ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಸುಳಿ ಬರುತ್ತೆ, ಅಂದರೆ ನೀರಲ್ಲಿ ಸುಳಿ ಬರುತ್ತಲ್ಲ, ಆ ಥರ ಸುಳಿ ಬರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಯಾರೋ ಟ್ರೆಕ್ಕಿಂಗ್ ಹೋದಾಗ ಅಲ್ಲಿ ಏನೋ ಒಂದಷ್ಟು ಅವಘಡಗಳು ಆಗುತ್ತೆ ಅನ್ನುವಂಥದ್ದು ಇದೆ. ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಎನರ್ಜಿ ತುಂಬ ಹೈ ಇದೆ. ಇನ್ನು ರಿಯೂನ್ಸ್ ಹಾಕೋಕ್ಕೆ ಮುಂಚೆನೇ ಮೆಸೇಜಸ್ ಬರ್ತಾ ಇದೆ. ನಿಮಗೆ ಒಂದು ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ. ಶ್ರೀಲಂಕಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ನೆಗೆಟಿವಿಟಿ ಪಾಸಿಟಿವಿಟಿ ಮಧ್ಯೆ ತಲೆ ಕೆಡ್ಸ್ಕೊಂಬಿಟ್ಟಿದ್ದೀರಾ. ಏನನ್ನು ಆಯ್ಕೆ ಮಾಡ್ಕೊಳ್ಬೇಕು, ಏನನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅನ್ನೋದೇ ನಿಮ್ಮ ಪ್ರಶ್ನೆ ಆಗಿದೆ ಸದ್ಯಕ್ಕೆ. ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಒಂದಷ್ಟು ಕ್ಲಾರಿಟಿಗಳು ಬರುತ್ತೆ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ ಯಾವ ನಿರ್ಧಾರ ಸರಿ ಯಾವುದು ತಪ್ಪು ಅಂತ. ಅಲ್ಲಿವರೆಗೂ ದುಡುಕಿ ಯಾವುದೇ ನಿರ್ಧಾರನ ತೊಗೊಬೇಡಿ, ಅಥವಾ ಯಾರನ್ನಾದರೂ ಹೀಗೆ ಅಂತ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ತುಂಬ ಇಂಪಾರ್ಟೆಂಟು. ಕೆಲವು ಸತಿ ನಾವು ಯಾರ ಮಾತನ್ನು ಕೇಳ್ತಾ ಇದ್ದೀವಿ ಅನ್ನುವಂಥದ್ದು, ಯಾರ ಮಾತನ್ನು ಕೇಳ್ತಾ ಇದ್ದೀವಿ ಕೇಳ್ತಾ ಇಲ್ಲ, ಇದ್ರ ಮಧ್ಯೆ ಎಲ್ಲೋ ಕಳೆದು ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಯಾರ ಮಾತು ನಿಮ್ಮ ಇಂಟ್ಯೂಷನಿಗೆ ಮ್ಯಾಚ್ ಆಗುತ್ತೆ ಆ ಮಾತನ್ನು ಕೇಳಿ ಅನ್ನುವಂಥದ್ದು ಇದೆ. ನಿಮ್ಮೊಳಗೆ ಆ ಒಂದು ಪಾಸಿಟಿವಿಟಿನ ತೊಗೊಂಬನ್ನಿ ಅನ್ನುವಂಥದ್ದು ಇದೆ.
ನಿಮ್ಮನ್ನು ನೀವು ಲೈಟ್ ಅಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ನಿಮಗೆ ಸಾಕಷ್ಟು ಮಾಹಿತಿಗಳು, ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದು ಕಡೆ ಹೊಸ ಪಾಪು ಬರುವಂಥದ್ದು, ಭೂಮಿ ವಿಚಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲ ಒಂದು ಕಡೆ ಅಂತೀರಾ ಎಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಜನರಲ್ ರೀಡಿಂಗ್ ಇದೆ. ಎಷ್ಟೊಂದು ಜನ ನೋಡ್ತಿರ್ತಾರೆ, ಯಾರಿಗಾದರೂ ಇರಬಹುದು. ನಿಮಗೆ ಅನ್ವಯಿಸ್ತಾ ಇದೆ ಅಂದರೆ ನೀವು ತಗೊಳ್ಳಿ. ಸೊ 2 ಜೋಡಿಗಳು ಒಂದಾಗುವಂಥ ಸಾಧ್ಯತೆ ಇದೆ. ತೇರಿಗೆ ಇಳಿದ್ರೆ ಕೋಣ ನೀರಿಗೆ ಇಳಿತು ಅನ್ನೋ ರೀತಿಲಿ ಯಾರೋ ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಆ ಥರ ಸಮಸ್ಯೆ ದಾಂಪತ್ಯದಲ್ಲಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನು ತುಂಬ ಕ್ಲೋಸ್ ಆಗಿ ವಾಚ್ ಮಾಡ್ತಿದ್ದಾರೆ ನಿಮ್ಮ ಜೀವನದಲ್ಲಿ, ಅವ್ರು ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರೋದರಲ್ಲಿ ಇದೆ. ಒಂದು ರಿನ್ಯೂವಲ್ ಆಗುವುದು ಬಾಕಿ ಇದೆ. ರಿನ್ಯೂವಲ್ ಮಾಡ್ಕೊಳ್ಳಿ ಏನೋ ಅಗ್ರಿಮೆಂಟನ್ನು ಅಂತ ಕೂಡ ಹೇಳ್ತಾ ಇದೆ. ರೀಬರ್ತ್ ಎನರ್ಜಿ ಇದೆ. ರಿಲೇಷನ್ಶಿಪ್ ಮುಗ್ದು ಹೋಗಿ ಒಂದು ಹೊಸ ನ್ಯೂ ಬಿಗಿನಿಂಗನ್ನು ನಿಮ್ಮ ಲೈಫಲ್ಲಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಎಂಡ್ ನಿಮಗೆ ನೋವು ಕೊಡಬಹುದು, ಬಟ್ ಅದೊಂದು ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೋದವರೆಲ್ಲ ಹೋಗಲಿ, ಬರೋರೆಲ್ಲ ಬರಲಿ, ಈ ಥರ ಪಾಸಿಟಿವ್ ಆಗಿ ಇರಿ. ಒಂದು ಸೈಕಲ್, ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಹಾಗಾಗಿ ಇಂಥ ಸಮಯದಲ್ಲಿ ರೈಟ್ ಡಿಸಿಷನನ್ನು ತಗೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಅದ್ರ ಕಡೆ ಗಮನನ ಕೊಡಿ, ಒಳ್ಳೆ ಬೆಳೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹವಾಮಾನ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ದುಡ್ಡು ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಬಿಸ್ನೆಸ್ ನಿಧಾನವಾಗಿ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗಾಗಿ ನಿಮ್ಮ ಜೀವನ ಚಕ್ರ ಯಾವತ್ತೂ ನಿಲ್ಲೋದೇ ಇಲ್ಲ, ಮುಂದುವರಿತಾನೆ ಇರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಪ್ರಯಾಣ ಹೋಗ್ತೀರಾ ಅನ್ನೋದ್ರ ಜೊತೆಗೆ ಆ ಪ್ರಯಾಣ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಅಂತ್ಯನ ಆಡುತ್ತೆ. ಆ ಒಂದು ನ್ಯೂ ಬಿಗಿನಿಂಗ್ ತೊಗೊಂಬರೋದಕ್ಕೆ ಆ ಪ್ರಯಾಣ ತುಂಬ ಹೆಲ್ಪ್ಫುಲ್ಲಾಗಿ ಇರುತ್ತೆ ಅಂತ ಹೇಳ್ತಾ ಇದೆ. ಹೊಸ ಗಾಡಿ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಹೊಸ ಗಾಡಿ, ಹೊಸ ಜೀವನ ಎಲ್ಲವೂ ನಿಮಗೆ ಪ್ರೊಟೆಕ್ಷನಲ್ಲೇ ಇರೋದ್ರಿಂದ ಸೊ ಏನೇ ಮಾಡೋದಿದ್ರೂ ಕ್ಲಾರಿಟಿ ತೊಗೊಂಡು ಮಾಡಿಬಿಡಿ. ಈ ವಾರ ನಿಮ್ಮ ಫೇವರಲ್ಲೇ ಇರೋದ್ರಿಂದ ಎಲ್ಲವೂ ಕೂಡ ಹೆಚ್ಚು ಡಿಸ್ಟರ್ಬ್ ಆಗಬೇಡಿ. ಒಂದು ಬದಲಾವಣೆ ಬರ್ತಿದೆ, ಆ ಬದಲಾವಣೆಗೆ ನಿಮ್ಮನ್ನು ನೀವು ಒಗ್ಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದು ನಿಮ್ಮ ಜೀವನಕ್ಕೆ ನಿಮ್ಮ ಅಗತ್ಯ ಅಥವಾ ನಿಮ್ಮ ಅರ್ಹತೆ ಏನಿದೆ ಅದಕ್ಕೆ ತಕ್ಕಂಗೆ ನಿಮ್ಮ ಜೀವನನ ಪಾಸಿಟಿವ್ ಆಗಿ ಮೇಲ್ದರ್ಜೆಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ತುಂಬ ಹೈಯರ್ ಲೆವೆಲಲ್ಲಿ ಬದಲಾಗ್ತೀರಾ, ಲೋವರ್ ಕ್ಲಾಸಿಂದ ಹೈಯರ್ ಕ್ಲಾಸಿಗೆ ಬದಲಾಗ್ತೀರಾ. ಸೊ ನಾನಿಲ್ಲಿ ಕ್ಲಾಸ್ ಬಗ್ಗೆ ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ. ಸರಳವಾಗಿ ಉದಾಹರಣೆ ಕೊಡೋದಕ್ಕೆ ಅದು ಸುಲಭ ಅಂತ ಅನಿಸಿ ಆ ರೀತಿ ಉದಾಹರಣೆ ಕೊಟ್ಟೆ ಅಷ್ಟೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಒಂದಷ್ಟು ನೆಗೆಟಿವಿಟಿ ಇದೆ, ಒಂದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ, ಒಂದು ಸರಿಯಾದ ನಿರ್ಧಾರನ ತಗೊಳ್ತೀರಾ. ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು, ಯಾವುದು ಇಂಪಾರ್ಟೆಂಟ್ ಅಲ್ಲ, ಯಾವ ಸ್ಟ್ರಗಲ್ ಎಲ್ಲಿ ನಿಲ್ಲಿಸಬೇಕು, ಯಾವ ರೀತಿ ಜೀವನನ ಮುಂದುವರಿಸ್ಬೇಕು, ಇದು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ರೀತಿಲೇ ಮುಂದುವರಿಸ್ಕೊಂಡು ಹೋಗ್ತೀರಾ. ಇದರಿಂದ ನಿಮಗೆ ಹೆಚ್ಚಿನ ರೀತಿಲಿ ಒಂದು ಬದಲಾವಣೆನ ತೊಗೊಂಬರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಇದೆ ಈ ವಾರ ಅನ್ನುವಂಥದ್ದು. ಜೀವನದಲ್ಲಿ ಒಂದು ಮೊಟ್ಟೆ ಒಡೆದು ಕೋಳಿ ಆಗುವಂಥ ಸಮಯ. ಅಂದರೆ ಇಷ್ಟು ವೆಯ್ಟ್ ಏನಿತ್ತು, ಕಾಯುವಂಥದ್ದು ಏನಿತ್ತು, ಆ ಕಾಯುವಿಕೆ ಅಥವಾ ಆ ಒಂದು ವೇಟಿಂಗ್ ಎನರ್ಜಿ, ಆ ಒಂದು ಪರೀಕ್ಷೆಯ ಸಮಯ, ಆ ಒಂದು ಚಾಲೆಂಜಿಂಗ್ ಪೀರಿಯಡ್ ಏನಿತ್ತು ಅದೆಲ್ಲವೂ ಮುಗಿದು ಒಂದು ಬದಲಾವಣೆಗೆ ಬರುವಂಥ ಒಂದು ಹ್ಯಾಪಿ ನ್ಯೂ ಬಿಗಿನಿಂಗ್ ಅಥವಾ ಒಂದು ಒಳ್ಳೆಯ ಒಂದು ಎನರ್ಜಿಗೆ ಅಥವಾ ಒಂದು ಕಾಯ್ತಾ ಇರ್ತೀವಲ್ಲ, ಯಾವಾಗ ಬರುತ್ತೆ ಆ ದಿನ, ಅಥವಾ ಯಾವಾಗ ಬರ್ತಾರೆ ಆ ವ್ಯಕ್ತಿ ನನ್ನ ಜೀವನಕ್ಕೆ, ಅಥವಾ ಯಾವಾಗ ಪಾಪು ಆಗುತ್ತೆ, ಈ ಥರ ಕಾಯ್ತಾ ಇರ್ತೀವಲ್ಲ, ಈ ಥರ ಎನರ್ಜಿಗೆ ಎಸ್ ಈಗ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈ ವಾರ ಆಗತ್ತೆ ಅನ್ನುವಂಥದ್ದು ಇದೆ. ಅದೃಷ್ಟ ನಿಮ್ಮ ಜೊತೆ ಇದೆ. ಕಾನೂನಿನ ವಿಚಾರಗಳು ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ. ದೇವರ ಆಶೀರ್ವಾದ ಇದೆ. ನಿಮ್ಮ ಹೃದಯಕ್ಕೆ ಭಗವಂತನ ಒಂದು ದಯೆ ಇರೋದ್ರಿಂದ ಆ ಭಗವಂತ ನಿಮ್ಮ ಜೀವನನ ಸಾಕಷ್ಟು ಪಾಸಿಟಿವ್ ಆಗಿ ಬದಲಾಯಿಸಿ ಕೊಡ್ತಾರೆ ಅಥವಾ ಬದಲಾವಣೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ತುಂಬ ಖುಷಿ ಪಡ್ತೀರಾ ಅನ್ನುವಂಥದ್ದು ಇದೆ.
ಆ ಖುಷಿ ಯಾವಾಗಲೂ ಹಾಗೇ ಇರಲಿ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಎನ್ಲೈಟ್ಮೆಂಟ್ ಇದೆ, ಎಂಟಸ್ ಇದೆ, ಫುಲ್ಫಿಲ್ಮೆಂಟ್ ಇದೆ, ಜಾಯ್ ಇದೆ. ಎಲ್ಲವೂ ನಿಮ್ಮ ಅದೃಷ್ಟದ ಪರವಾಗೇ ಇದೆ. ನಿಮ್ಮ ಲಕ್ಕಿ ಸಮಯ ಅನ್ನುವಂಥ ರೀತಿಯಲ್ಲಿ ಇದೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹೊಸ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಒಂಚೂರು ಬ್ಯಾಲೆನ್ಸ್ ಇರೋ ಹಾಗೆ ನೋಡ್ಕೊಳ್ಳಿ. ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗುತ್ತೆ. ಡಿವೈನೇ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ಇದೆ. ಸೊ ಡಿವೈನೇ ನಮ್ಮ ಜೊತೆ ಇದೆ ಅಂದಮೇಲೆ ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಂತ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ. ಸೊ ಎಸ್, ನಿಮ್ಮ ಅದೃಷ್ಟ ನಿಮ್ಮ ಜೊತೆ ಇರೋದ್ರಿಂದ ನೀವು ಅಂದ್ಕೊಂಡಿರೋದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ಅಥವಾ ಸಾಧಿಸ್ತೀರಾ. ಎಕ್ಸ್ ಎನರ್ಜಿ ಇದೆ. ಎಕ್ಸ್ ವಾಪಸ್ ಬರುವಂಥದ್ದು, ಬದಲಾವಣೆ ಬರುವಂಥದ್ದು, ಒಂದು ಅವೇಕನಿಂಗ್ ಎನರ್ಜಿಗೆ ನೀವು ಬರುವಂಥ ಸಾಧ್ಯತೆಗಳು ಇದೆ. ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿನ ತೊಗೊಂಬರ್ತಾ ಇದೆ. ಈ ಎನರ್ಜಿ ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ಕೂಡ ಆಶಿಸ್ತೀನಿ. ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ. ಎಲ್ಲವೂ ಕೂಡ ನೀವು ಅಂದ್ಕೊಂಡಂಗೆ ಆಗತ್ತೆ. ಸೊ ಒಳ್ಳೆಯದಾಗುತ್ತೆ. ಪಾಪು ಬರುವಂಥದ್ದು, ದುಡ್ಡು ಬರುವಂಥದ್ದು, ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು, ಲವ್ ರಿಯೂನಿಯನ್ ಆಗುವಂಥದ್ದು, ಎಕ್ಸ್ ಬರುವಂಥದ್ದು, ಒಂದು ಸರಿಯಾದ ನಿರ್ಧಾರ ತಗೊಂಡು ಮುಂದುವರಿಯುವಂಥ ಸಮಯ ಅಂತ ಬರ್ತಾಯಿತ್ತು. ಸೊ ಹೊಸ ಜೀವನಕ್ಕೆ ಕಾಲಿಡ್ತೀರಾ. ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಡಾಲರಲ್ಲಿ ಮನಿ ಬರುವಂಥ ಸಾಧ್ಯತೆ ಇದೆ. ಇನ್ನು ಮುಂದೆ ಎಲ್ಲರಿಗೂ ಅಲ್ಲ, ಕೆಲವರಿಗೆ 2ನೇ ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅವರಿಗೆ 2 ಮಂತಿಗೆ ಒಂದು ಸತಿ ಏನು ಪೇಮೆಂಟ್ ಆಗ್ತಾಯಿತ್ತು, ಇನ್ಮೇಲೆ ಯಾವಾಗಲೂ ಅಂದರೆ ಪ್ರತಿ ವಾರಕ್ಕೂ ಪೇಮೆಂಟ್ ಆಗುವಂಥದ್ದು, ವೀಕ್ಲಿ ಪೇಮೆಂಟ್ ಆಗುವಂಥ ಸಾಧ್ಯತೆಗಳು ಇದೆ. ವೀಕ್ಲಿ ಪೇಮೆಂಟ್ ಏನು ಅಂತ ಗೊತ್ತಿಲ್ಲ. ಅಥವಾ ಕೆಲವರಿಗೆ ಏನು ಅಮೌಂಟ್ ಕಮ್ಮಿ ಬರ್ತಾಯಿತ್ತು ಅವರಿಗೆ ಮೇ ಬಿ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ತಿಂಗಳಿಗೆ 20,000 ಬರುವಂಥ ಸಾಧ್ಯತೆ ಇದೆ. 20,000 ಅಥವಾ 2 ಲಕ್ಷ ಈ ಥರ ಡಾಲರ್ ಲೆಕ್ಕದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಸೊ ಸ್ಟಾರ್ ಸೀಡ್ ಇದ್ದೀರಾ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸೊ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಇದ್ದೀರಾ ನೀವು. ಸ್ಟಾರ್ ಸೀಡ್ ಇಂಪಾರ್ಟೆಂಟ್ ಕೆಲಸ ಮಾಡಲಿಕ್ಕೆ ಭೂಮಿ ಮೇಲೆ ಬಂದಿದ್ದೀರಾ. ಮಾಡಿ. ಯುನಿಕಾರ್ನ್ ಅಶ್ವಿನಿ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ರಿಲೇಷನ್ಶಿಪ್ ಗ್ರೋತ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಕನಸು ನನಸಾಗುತ್ತೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್. ಸೊ ಎಲ್ಲೋ ಇಲ್ಲಿ ಜೋಡಿ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಬದಲಾವಣೆಯ ಸಮಯ, ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗಿದೆ. ಸೊ ಈಗ ಮ್ಯಾರೇಜ್ ಆಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಸೊ ಈಗ ಮ್ಯಾರೇಜ್ ಮಾಡಬೇಕು, ಇಲ್ಲಾಂದರೆ ಇನ್ಯಾವತ್ತೂ ಈ ಮ್ಯಾರೇಜ್ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಮ್ಯಾರೇಜಿಗೆ ಸರಿಯಾದ ಸಮಯ ಇದೆ. ಸೊ ಹಾಗಾಗಿ ಮದುವೆ ಆಗಿ ಅನ್ನುವಂಥದ್ದು ಇದೆ. ಸೊ ಸೋಲ್ಮೇಟ್ ಡಿವೈನ್ ಪಾರ್ಟ್ನರ್ ಇದ್ದೀರಾ. ಸೊ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ನೀವು ಮಾಡಿಕೊಳ್ಬೇಕು, ಯಾರು ಬಂದು ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಪಾಪು ಬರುವಂಥದ್ದು, ಡಿವೈನ್ ಪಾರ್ಟ್ನರ್ ಬರುವಂಥದ್ದು, ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಏನೋ ಒಂದು ಡೆತ್ ಸುದ್ದಿ, ಯಾರೋ ತೀರ್ ಹೋದರು ಅನ್ನುವಂಥ ಸುದ್ದಿ ಕೂಡ ಕೇಳ್ತೀವಿ. ಸೊ ಯಾರಿಗೋ ಟ್ವಿನ್ಸ್ ಪ್ರೆಗ್ನೆನ್ಸಿ ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಫ್ಯಾಮಿಲಿ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್. ಹಾರ್ಮೋನಿ ಚೆನ್ನಾಗಿದೆ ಫ್ಯಾಮಿಲಿಲಿ ಅಂತ ಕೂಡ ಬರ್ತಾ ಇದೆ. ಸೊ ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡ್ಕೊಳ್ಳಿ. ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ. ಮೆಡಿಟೇಷನನ್ನು ಮಾಡಿ. ಥರ್ಡ್ ಪಾರ್ಟಿ ರಿಮೂವ್ ಮಾಡ್ಕೊಳ್ಳಿ, ಥರ್ಡ್ ಪಾರ್ಟಿ ರಿಮೂವ್ ಮಾಡ್ಕೊಳ್ಳಿ, ಥರ್ಡ್ ಪಾರ್ಟಿ ರಿಮೂವ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಸೊ ಎಸ್, ಇಬ್ಬರು ವಿಶೇಷವಾದಂಥ ಅತಿಥಿಗಳು ನಿಮಗೆ ಏನೋ ಒಂದು ಉಡುಗೊರೆನೇ, ಗಿಫ್ಟನ್ನ ತೊಗೊಂಬಂದು ಕೊಡ್ತಾರೆ. ಬೆಲೆ ಕಟ್ಟಕ್ಕಾಗದೇ ಇರುವಂಥ ಉಡುಗೊರೆ ಆಗಿರುತ್ತೆ ಅದು. ರಿಲೇಷನ್ಶಿಪ್ ಗ್ರೋತ್ ಬರೋದ್ರಲ್ಲಿ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ. ಜೊತೆಗೆ ದ್ರಾಕ್ಷಿ ವೈನ್ ಬಿಸ್ನೆಸ್ ಕೂಡ ಮಾಡ್ತೀರಾ. ಸೊ ಎಸ್, ಮೆಡಿಟೇಷನ್ ಮಾಡಿ, ನಗ್ನಗ್ತಾ ಇರಿ. ಜೀವನದಲ್ಲಿ ಇಬ್ಬರು ಥರ್ಡ್ ಪಾರ್ಟಿಗಳಿದ್ದಾರೆ. ಇಬ್ಬರು ಥರ್ಡ್ ಪಾರ್ಟಿನ ರಿಮೂವ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಬಿಟ್ಟಂಥ ವಿಚಾರ.
ಸೊ 2 ಮಕ್ಕಳು ತೀರಿ ಹೋಗ್ತಾರೆ ಅನ್ನುವಂಥದ್ದು ಇದೆ. ಸೊ ನನಗೆ ಗೊತ್ತಿಲ್ಲ ಈ ಥರ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಯಿತು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಂಗೆ ಗೊತ್ತಿಲ್ಲ, ಏನೋ ಇಲ್ಲಿ ತುಂಬ ನೆಗೆಟಿವ್ ವೈಬ್ ಇದೆ. ಬಟ್ ಇದು ನಿಮಗೆ ಪಾಸಿಟಿವ್. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಏನು ಒಂದು ಸಂಚು ಮಾಡಿದರು, ಆ ಸಂಚು ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಅವರವರೇ ಕಿತ್ತಾಡ್ಕೊಂಡು ಅವರವರೇ ಸಾಯ್ತಾರೆ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಸೊ ಯಾರನ್ನ ಎಲ್ಲಿ ಬಿಡಬೇಕೋ ಎಲ್ಲಿ ಇಡಬೇಕೋ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ, ಆಯಿತಾ. ಯಾರಿಗೂ ಜಾಸ್ತಿ ಇಂಪಾರ್ಟೆಂಟ್ ಕೊಡಬಾರ್ದು, ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಅಂತ. ನನಗೆ ಗೊತ್ತಿಲ್ಲ, ಆ ವರ್ಡ್ ಯೂಸ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಬಟ್ ಆ ಥರ ಎನರ್ಜಿ ಇಲ್ಲಿ ಇದೆ. ಥರ್ಡ್ ಪಾರ್ಟಿ ತುಂಬ ಪ್ರಾಬ್ಲಮ್ ಮಾಡಿದ್ದಾರೆ, ನಿಮ್ಮ ಸಾವನ್ನ ಬಯಸಿದ್ದಾರೆ. ಬಟ್ ಯಾರೋ ಇಬ್ಬರು ನಿಮ್ಮ ಸಾವನ್ನ ಬಯಸಿದ್ರು, ಈಗ ಅವರ ಸಾವನ್ನ ಅವರೇ ಕೈಯಾರ ತಂದ್ಕೊಳ್ಳುವಂಥ ಸಮಯ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಗಮನ ಕೊಡಿ. ಮಿಥುನ ರಾಶಿ, ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಎಸ್, ಮದರ್ ಅರ್ತ್ ಎನರ್ಜಿ ನಿಮ್ಮ ಜೊತೆ ಚೆನ್ನಾಗಿದೆ. ತಂದೆ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ. ಸರ್ಪದೇವರ ಆರಾಧನೆನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. 4, 8, 3, 12, 1, 11 ನಂಬರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಾರೋ ಅಪಾರ್ಟ್ಮೆಂಟಿಗೆ ಹೋಗುವಂಥ ಸಾಧ್ಯತೆ ಇದೆ. ಆಪೋಸಿಟ್ ಲೇಔಟಲ್ಲಿ ಯಾರೋ ಮನೆ ತಗೊಳ್ಳುವಂಥ ಸಾಧ್ಯತೆ ಇದೆ. ಅಪೋರ್ಟೆಂಟ್ ಲಾಯರಿಂದ ಏನೋ ಒಂದಷ್ಟು ಸುದ್ದಿ ಕೇಳುವಂಥದ್ದಿದೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಬದಲಾಗುವಂಥ ಸಾಧ್ಯತೆ ಇದೆ. MBA ಕೋರ್ಸ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಮಾಪ್ ಅಂತ ಕೇಳಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಮಾಮ್, ಸೊ ನಿಮ್ಮ ಮಾಮ್ ಬರ್ತ್ಡೇಗೆ ನೀವೇನೋ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. MS ಅವರು ಏನೋ BS MS, ಓಕೆ, JK ಜೋಕೆ. ಸೊ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಓಕೆ, ಎಕ್ಸ್ ಫಿಕ್ಸ್ ಅನ್ನುವಂಥ ರಾಧೆ ಅಂತಲೂ ಕೇಳಿಸ್ತಾ ಇದೆ. ಫಿಕ್ಸು ಅನ್ನುವಂಥ ರೀತಿಲಿ ಏನೋ ಇದೆ. BSY ಅಂತ ಕೂಡ ಕೇಳಿಸ್ತಾ ಇದೆ. ಏನೋ ಜೈಲ್ ಫಿಕ್ಸ್ ಅಂತ ಕೂಡ ಹೇಳ್ತಾ ಇದೆ. ಯಾರೋ ವಿಸಿಲ್ ಆಗ್ತಾ ಇದ್ದಾರೆ, ನಿದ್ದೆ ಕೂಡ ಮಾಡ್ತಿದ್ದಾರೆ ಯಾರೋ. ಓಕೆ ಅಂತ ಏನೋ ಹೇಳ್ತಾ ಇದ್ದಾರೆ. SM ಗೊತ್ತಿಲ್ಲ. OPLMOMBSYJFOKMS ಇದೆ. ಏನಂದರೆ ಸಮಥಿಂಗ್ ಸೀಕ್ರೆಟ್ ಎನರ್ಜಿ ಇದೆ. 47 ಮಿರರ್ ನಂಬರ್ ಇದೆ. ಸೊ ನಿಮಗೆ ಇದರಲ್ಲಿ ಒಂದು ಗೂಗಲ್ ಮೆಸೇಜ್ ಕೂಡ ಇರುತ್ತೆ, ಹೋಗಿ ಚೆಕ್ ಮಾಡಿ. 47 ಏಂಜಲ್ ಮೀನಿಂಗ್ ಅಂತ ಸಿಕ್ಬಿಡುತ್ತೆ. ಸೊ ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ನೋಡೋಣ. ಸೊ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತಾ ಆಗಲ್ವಾ ನೋಡೋಣ. ಇಟ್ಸ್ SR ನೋ ರೀಡಿಂಗ್ ಥರ ನೋಡೋಣ. ಇಲ್ಲಿ ನಾನು ಇದನ್ನು ಬಿಡ್ತೀನಿ, ಇಲ್ಲೇನಿದೆ. ಸೊ ಆಸ್ಕ್ ಫ್ರೆಂಡ್, ಎಸ್, ಮೇ ಬಿ, ಡೆಫಿನೆಟ್ಲಿ, ನೋ ವೇ, ಟ್ರೈ ಅಗೇನ್ ಅಂತ ಇದೆ. ಸೊ ನೋಡೋಣ, ನೀವು ಅಂದ್ಕೊಂಡಿರೋದು ಆಗುತ್ತಾ ಆಗಲ್ಲ. ಸೊ ಎಸ್ ಬಂದಿದೆ, ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಎಸ್ ಆಗುತ್ತೆ.
ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗ್ತಾ ಇರಿ. ಟೇಕ್ ಕೇರ್.